ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾನಿಲ್ಲದ ಮೇಲೆ ಪತ್ನಿಗೆ ದಿಕ್ಕಿಲ್ಲ. ಕೊಂದು ಆತ್ಮಹತ್ಯೆಗೆ ಮುಂದಾದಾಗ ಇಂಥದ್ದೊಂದು ಜ್ಞಾನೋದಯ ಆಗಿದೆ. ಬೆಂಗಳೂರಲ್ಲಿ ಪತಿಯಿಂದಲೇ ಪತ್ನಿಯ ಮರ್ಡರ್ ಆಗಿರೋ ಘಟನೆ. 65 ವರ್ಷದ ನಾಗಲೇಶ್ವರ ರಾವ್ ಅಂತ ಈ ವ್ಯಕ್ತಿಯಿಂದ ಕೃತ್ಯ ಆಗಿದೆ. ಪತ್ನಿ ಸಂಧ್ಯಾಶ್ರೀಗಳ ಕುತ್ತಿಗೆ ಟವಲ್ನಿಂದ ಬಿಗಿದು ಕೊಲೆ ಮಾಡಿರೋ ಘಟನೆ ಇದು. ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿದೆ. ನಿವೃತ್ತ ಇಸ್ರೋ ಉದ್ಯೋಗಿಯಾಗಿದ್ದಾರೆ ಆರೋಪಿ. ಅವಲಹಳ್ಳಿ ಪೊಲೀಸರಿಂದ ಇದೀಗ ಈ ಪ್ರಕರಣದ ಬಗ್ಗೆ ತನಿಖೆ ಮುಂದುವರೆದಿದೆ. ನಾನಿಲ್ಲದ ಮೇಲೆ ಪತ್ನಿಗೆ ದಿಕ್ಕಿಲ್ಲ ಎನ್ನುವಂಥ ಆಲೋಚನೆ ಆತ್ಮಹತ್ಯೆಗೆ ಮುಂದಾದಾಗ ಜ್ಞಾನೋದಯ ಆಗಿರುವಂಥ ಘಟನೆ ಇದು. ಬೆಂಗಳೂರಲ್ಲಿ ಆಗಿರುವಂಥ ಘಟನೆ ಇದು. ಪತಿಯಿಂದಲೇ ಪತ್ನಿಯ ಕೊಲೆ ಆಗಿದೆ. 65 ವರ್ಷದ ನಾಗಲೇಶ್ವರ ರಾವ್ ಅಂತ ಈ ವ್ಯಕ್ತಿಯಿಂದ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ವ್ಯಕ್ತಿಯಿಂದ ಕೃತ್ಯ ಆಗಿದೆ. ಪತ್ನಿ ಸಂಧ್ಯಾಶ್ರೀಗಳ ಕುತ್ತಿಗೆಯನ್ನು ಟವಲ್ನಿಂದ ಬಿಗಿದು ಉಸಿರುಗಟ್ಟಿಸಿ ಕೊಲೆ ಮಾಡಿರೋ ಘಟನೆ ಇದು. ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿದೆ. ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಇವರು ಇಸ್ರೋದ ಉದ್ಯೋಗಿಯಾಗಿದ್ದಾರೆ. ನಿವೃತ್ತ ಉದ್ಯೋಗಿ ಇವರು. ಅಂದರೆ ಇಸ್ರೋದಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದರು. ರಿಟೈರ್ಮೆಂಟ್ ಆಗಿತ್ತು, ನಿವೃತ್ತರಾಗಿದ್ದಾರೆ. ಆರೋಪಿ ಈ ಪ್ರಕರಣದಲ್ಲಿ. ಅವಲಹಳ್ಳಿ ಪೊಲೀಸರಿಂದ ಈ ಪ್ರಕರಣದ ಬಗ್ಗೆ ತನಿಖೆ ಮುಂದುವರೆದಿದೆ. 65 ವರ್ಷದ ನಾಗಲೇಶ್ವರ ರಾವ್ ತಮ್ಮ ಪತ್ನಿಯನ್ನು ಕೊಲೆ ಮಾಡಿದ್ದಾರೆ. ಸಂಧ್ಯಾಶ್ರೀ ಅಂತ ಕುತ್ತಿಗೆಗೆ ಟವಲ್ ಬಿಗಿದು ಕೊಲೆ ಮಾಡಿರೋ ಘಟನೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಯಾವ ಕಾರಣಕ್ಕಾಗಿ ಪತಿ ಪತ್ನಿಯನ್ನ ಕೊಲೆ ಮಾಡಿರೋದು? ಆಮೇಲೆ ಏನಿದು ಜ್ಞಾನೋದಯ ಆಮೇಲೆ ಆಗಿದ್ದು? ಪ್ರವೀಣ್, ಬೆಂಗಳೂರಿನಲ್ಲಿ ನಡೆದಿರುವಂತಹ ಒಂದು ವಿಚಿತ್ರ ಘಟನೆ ಇದು. ಈ ಪತ್ನಿ ಏನಿದ್ದಾಳೆ ಸಂಧ್ಯಶ್ರೀ ಅನ್ನೋರು ನಾಗಲೇಶ್ವರ ರಾವ್ ಅನ್ನೋರ ಜೊತೆ ವಾಸ ಮಾಡ್ಕೊಂಡಿರ್ತಾರೆ. ನಾಗಲೇಶ್ವರ ರಾವ್ ಏನಿದ್ದಾರೆ ಅವರು ಇಸ್ರೋ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ನಿವೃತ್ತಿಯನ್ನು ಕೂಡ ಹೊಂದಿದ್ರು. ಅದಾದ್ಮೇಲೆ ಅವರಿಗೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ ತುಂಬಾ ಇತ್ತಂತೆ. ಹೆಲ್ತ್ ಇಶ್ಯೂಸ್ ಅದಾದ್ಮೇಲೆ ಮಗಳು ಕೂಡ ಒಬ್ರು US ನಲ್ಲಿ ಸೆಟಲ್ ಆಗಿರ್ತಾರೆ. ಅದಾದ್ಮೇಲೆ ಪತಿ ಪತ್ನಿ ಮಾತ್ರ ಇಲ್ಲಿ ವಾಸವಾಗಿರ್ತಾರೆ. ಅಂದ್ರೆ ಇತ್ತೀಚೆಗೆ ತುಂಬಾ ಡಿಪ್ರೆಷನ್ಗೂ ಕೂಡ ನಾಗೇಶ್ವರ ಹೋಗ್ಬಿಟ್ಟಿದ್ರಂತೆ. ಅದಾದ ಮೇಲೆ ನಾನ್ ಮೃತಪಟ್ರೆ ನನ್ನ ಹೆಂಡತಿನ ಯಾರು ನೋಡ್ಕೊಳ್ತಾರೆ, ನಾನು ಹೋಗ್ಬಿಟ್ರೆ ಆಕೆಗೆ ಯಾರು ಕೂಡ ಸರಿಯಾಗಿ ನೋಡ್ಕೊಳ್ಳಿರಲಿಲ್ಲ, ಸಂಬಂಧಿಕರಿಲ್ಲ, ಬಂಧುಗಳಿಲ್ಲ, ಯಾರು ಇಲ್ಲ, ಏನ್ ಮಾಡ್ತಾಳ ಆಕೆ ಅನ್ನೋ ಒಂದು ಆಂಗಲ್ ಅಲ್ಲೂ ಕೂಡ ಸಾಕಷ್ಟು ಯೋಚನೆ ಮಾಡ್ತಾ ಇದ್ರಂತೆ. ಹೀಗಾಗಿ ಆಕೆಯನ್ನ ನಾನೇ ಸಾಯಿಸ್ಬಿಟ್ರೆ ಅದಾದ್ಮೇಲೆ ನಾನು ಕೂಡ ಸಾಯ್ಬೋದು ಅನ್ನೋ ಒಂದು ಆಂಗಲ್ ಅಲ್ಲಿ ಏನ್ ಮನೆಯಲ್ಲಿದ್ದಂತಹ ಟವಲ್ನಿಂದ ಆ ಹೆಂಡತಿಯ ಕುತ್ತಿಗೆಗೆ ಬಿಗಿದು ಕೊಲೆಯನ್ನು ಮಾಡಿರುವಂತದ್ದು. ಅದಾದ್ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಮುಂದಾಗಿದ್ದಾರೆ. ಆದ್ರೆ ಆತನಿಗೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಧೈರ್ಯ ಬಂದಿಲ್ಲ. ಹೀಗಾಗಿ ಪಕ್ಕದ ಮನೆಯವರಿಗೆ ಏನು ಅಕ್ಕಪಕ್ಕದ ಮನೆಯವರು ಇದ್ದಾರೆ ಅವರಿಗೆ ಕರೆ ಮಾಡಿ ತಿಳಿಸ್ತಾರೆ, ನಾನು ರೀತಿಯಾದ ಕೃತ್ಯ ಮಾಡಿದ್ದೀನಿ ಅಂತ. ಅದಕ್ಕೆ ನೆರೆಮನೆಯವರು ಬಂದು ನೋಡಿದಂತಹ ಸಂದರ್ಭದಲ್ಲಿ ಅದಾಗಲೇ ಪತ್ನಿಯ ಪ್ರಾಣ ಹೋಗಿ ಹಾರಿ ಹೋಗಿರುತ್ತೆ. ಸ್ಥಳೀಯರು ಕೂಡ ಏನು ಪೊಲೀಸರಿಗೆ, ಅವಲಹಳ್ಳಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಮಾಹಿತಿಯನ್ನ ಕೊಟ್ಟಾದ್ಮೇಲೆ ನೇರವಾಗಿ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸ್ತಾರೆ ಮತ್ತು ಈ ಆರೋಪಿಯನ್ನು ಕೂಡ ವಶ ಪಡೆದುಕೊಂಡು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ನಾನು ಈ ರೀತಿಯಾಗಿ ಹೆಂಡತಿಯನ್ನ ಕೊಲ್ಲೋದಕ್ಕೆ ಇದೇ ರೀಸನ್ನು, ಆಕಿನ್ನ ಯಾರು ನೋಡ್ಕೊಳ್ತಾರೆ, ನನ್ನ ಜೀವನ ಮುಗಿದು ಹೋಗುತ್ತೆ, ಅದಾದ್ಮೇಲೆ ಆಕೆ ತೊಂದರೆ ಆಗ್ಬಾರ್ದು ನನ್ನ ಆಂಗಲಲ್ಲಿ ನಾನೇನೆ ಆಕೆನ ಹತ್ಯೆ ಮಾಡಿದ್ದೀನಿ ಅಂತ ಒಪ್ಕೊಂಡಿರುವಂತದ್ದು. ಸದ್ಯಕ್ಕೆ ನಿನ್ನೆ ರಾತ್ರಿ ನಡೆದಿರುವಂತಹ ಪ್ರಕರಣ ಇದು. ಇನ್ನು ಈ ಕುಟುಂಬಸ್ಥರು ಯಾರಿದ್ದಾರೆ ಅವರನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ತಾನು ಡಿಪ್ರೆಷನ್ ಹೋಗಿ ಅದಾದ್ಮೇಲೆ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಯಾರು ಇರೋಲ್ಲ ಅನ್ನೋ ಒಂದು ಆಂಗಲ್ ಅಲ್ಲಿ ಹೆಂಡತಿಯನ್ನ ಕೊಂದಿರುವುದು ನಿಜವಾಗ್ಲೂ ಕೂಡ ದುರಂತ. ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಂಡು ತನಿಖೆಯನ್ನ ಮುಂದುವರೆಸ್ತಾ ಇರುವಂತದ್ದು. ಪ್ರವೀಣ್. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.